ಹಾಂ ಕರ್ಸ್ಬಿಡಿ, ಹಂಗೆ ಹಂಗೆ ಮೇಲೆ ಕೂರಿಸ್ಬಿಟ್ಟು ಮೇಲೆ ಕರ್ಸ್ಬಿಡೋಣ. ಕರ್ಸ್ಬಿಡಿ ಅನ್ಸಿಕಾ. ಏಯ್ ಬೀಡು ನಮ್ಮ ಈ ಕರ್ನಾಟಕ. ಹಾಗಾಗಿ ನಮ್ಮ ನಾಡಗೀತೆಯಿಂದ ಕಾರ್ಯಕ್ರಮ ಮುಂದುವರಿಯೋಣ. ಎಲ್ಲರಿಗೂ ನಾಡಗೀತೆಗೆ ನಿಲ್ಲಬೇಕೆಂದು ವಿನಂತಿ. ಓಕೆ. ಹ್ಯಾಪಿ ವುಮೆನ್ಸ್ ಡೇ. ಆ್ಯಕ್ಚುಲಿ ಇವತ್ತು ನಾವು ಒಂದು ಡೇಟ್ ಅಥವಾ ಒಂದೇನೋ ಇವತ್ತು ಪರ್ಟಿಕ್ಯುಲರ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದಲ್ಲ. ಐ ಥಿಂಕ್ ವಿ ಶುಡ್ ಸೆಲೆಬ್ರೇಟ್ ವುಮೆನ್ ಎವ್ರಿ ಡೇ. ಆ್ಯಂಡ್ ಇವತ್ತು ಆ ಸ್ಪೆಷಲ್ ನಮ್ಮ ಒಳಗಿನ ನಮ್ಮ ಒಂದು ರೂಮ್ ಎಂಟರ್ ಆದಾಗ ನಮ್ಮ ಚಾಮ್, ನಮ್ಮ ಬ್ಯೂಟಿ, ನಮ್ಮ ಸ್ಟ್ರೆಂತ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡುವಂಥ ದಿನ. ಸೊ ಬಿ ಪ್ರೌಡ್ ಆಫ್ ಬೀಯಿಂಗ್ ಅ ವುಮೆನ್ ಆ್ಯಸ್ ಐ ಆಮ್. ಆ್ಯಂಡ್ ಎಲ್ಲ ಫೀಲ್ಡಲ್ಲೂ RCB ಕಪ್ಪಿಂದ ಹಿಡಿದು ವರ್ಲ್ಡ್ ಕಪ್ವರೆಗೂ ಗೆದ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ವೆರಿ ಸ್ಟ್ರಾಂಗ್ ಅಂತ ಆಲ್ರೆಡಿ ಪ್ರೂವ್ ಮಾಡಾಗಿದೆ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ವಿಮೆನ್ ಆರ್ ಗೋಯಿಂಗ್ ಟು ಅಚೀವ್ ಇನ್ ದ ಫ್ಯೂಚರ್ ಇಯರ್ಸ್. ಆ್ಯಂಡ್ JP ಸರ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಈಸ್ ಆಲ್ವೇಸ್ ಬೀನ್ ಅ ಡಿಯರ್ ಫ್ರೆಂಡ್, ವೆರಿ ಗುಡ್ co-star. ಐ ನೋ ಹಿಮ್ ಸಿನ್ಸ್ ವಾಟ್ಸ್ಆ್ಯಪ್ ಲವ್. ನಾವಿಬ್ಬರು ಒಂದು ಚಿತ್ರ ಮಾಡಿದ್ವಿ, ಆ ಚಿತ್ರದಿಂದ ನಮ್ಮ ಪರಿಚಯ. ಅವತ್ತಿಂದ ಇವತ್ತವರೆಗೂ ಮ್ಯಾಮ್, ಶೋಭಾ ಮ್ಯಾಮ್ ಮತ್ತು JP ಸರ್ ಹ್ಯಾವ್ ಬಿನ್ ವೆರಿ ಡಿಯರ್ ಆ್ಯಂಡ್ ವೆರಿ ಸಪೋರ್ಟಿವ್. ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿ ಆ್ಯಂಡ್ ಐ ಕ್ಯಾನ್ ಸಿ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂತೆಲ್ಲ ಈ ಥರ ಹಲವಾರು ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀರಿ. ಆ್ಯಂಡ್ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಟು ಆಲ್ ದ ಮೆನ್ ಹೂ ಹ್ಯಾವ್ ಬೀನ್ ಸಪೋರ್ಟಿವ್. ನಮ್ಮಂಥ ಹುಡುಗಿಯರಿಗೆ, ಮಹಿಳೆಯರಿಗೆ ಸಪೋರ್ಟ್ ಆಗಿರೋ ಎಲ್ಲ ಮೆನ್ಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವುಮೆನ್ಸ್ ಸಿಟಿಂಗ್ ಓವರ್ ಹಿಯರ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು JP ಸರ್ ಮತ್ತು ಶೋಭಾ ಮ್ಯಾಮ್ ಇಲ್ಲಿ ನನ್ನ ಇನ್ವೈಟ್ ಮಾಡಿರೋದಕ್ಕೆ. ಮತ್ತು ಅವರು ತುಂಬ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಲ್ಲೇ ನಮ್ಮ ಮುಂದೆ ನೋಡ್ಬೋದು. ಮತ್ತು ಅವ್ರ ಜೊತೆಗೆ ನಾನು ಮೂವಿ ಕೂಡ ಮಾಡಿದ್ದೀನಿ. ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮುಂದೆ ಬರಬೇಕು, ದೇಶವನ್ನು ಆಳ್ತಾ ಇದ್ದಾರೆ. ಸೊ ಆ ಮಟ್ಟಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನಗಳು ಪಡಬೇಕು. ಯಾರು ಕೂಡ ಮನೆಯಲ್ಲಿ ಹೇಳಿತರ ಯಾವುದೇ ಕಾರಣಕ್ಕೋಸ್ಕರ ಯಾವುದಕ್ಕೂ ಕೂಡ ನಾವು ಒಬ್ಬರಿಗೆ ವಶ ಆಗಬಾರ್ದು. ನಮ್ಮನ್ನು ನಾವು ಸ್ವಂತವಾಗಿ ನಮ್ಮ ಬೆಳವಣಿಗೆಯನ್ನು ಮಾಡ್ಕೋಬೇಕು. ಹೆಣ್ಣಿನಲ್ಲಿ ತುಂಬ ಶಕ್ತಿ ಇದೆ, ನಿಮ್ಮಲ್ಲೆಲ್ಲರಲ್ಲೂ ತುಂಬ ಶಕ್ತಿ ಇದೆ. ಸೊ ಅದನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು JP ಸರ್ ಆ್ಯಂಡ್ ಸರ್. ಆಹ್ವಾನಿಸುತ್ತೇನೆ.
ಸ್ವಾಗತ. ಎರಡು ಕೈಲಿ ಇಟ್ಕೊಂಡು ನೋಡು, ಕಾಣಿಸ್ತದೆ. ಬಬಿತಾ ಮ್ಯಾಮ್ ಅವರಿಗೆ ಸನ್ಮಾನ. ಸೊ ಇಂದು ಕಾಚರ್ಕನಹಳ್ಳಿಯಲ್ಲಿ ಎಷ್ಟೊಂದು ಸಾಧನೆ ಮಾಡಿರೋರು ಎಲ್ಲರೂ ನಮ್ಮ ಜೊತೆಲಿದ್ದಾರೆ. ಖುಷಿ ಆಗ್ತಿದ್ಯಾ? ಎಲ್ಲ ಹೆಂಗಸರು ಅವರಲ್ಲೇ ಅವರು ವಿನ್ನರ್, ಅವರೇ ಒಂದು ಹೀರೋ ಅಲ್ವಾ? ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಸಾಕಷ್ಟು ಹೇಳ್ಬೇಕಂದ್ರೆ ನಮ್ಮ ಸಮಯ ಅಭಾವ ಇರೋದ್ರಿಂದ ಬರೀ ಅವರ ಹೆಸರನ್ನ ಪರಿಚಯ ಮಾಡ್ತಿದ್ದೀರಿ. ಅಂದ್ರೆ ಒಬ್ರೊಬ್ರು ಒಂದೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಚೀವ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಒಂದ್ಸರಿ ಬನ್ನಿ ಮಂಜುಳಾ ಮ್ಯಾಮ್, ಗೌಡ ಸರ್ ಬನ್ನಿ. ಲೀಸಾ ವಿ. ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ JP. ಇಂದು ಮಹಿಳಾ ದಿನಾಚರಣೆ ಎಂದು ನಾವು ಆಚರಿಸುತ್ತಿದ್ದೇವೆ. ನಮ್ಮ ಹಳ್ಳಿಯ ಕಾಚರಕನಹಳ್ಳಿಯಲ್ಲಿ ನಾವು ಸಮಾಜ ಸೇವೆ ಎಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ನಮ್ಮ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿಂದ ಶುರು ಮಾಡೋಣ ಅಂತ ನಾವು ವೇರಿಯಸ್ ಪ್ರೋಗ್ರಾಮ್ಸ್ನ ಇಟ್ಕೊಂಡಿದ್ದೀವಿ. ಇಲ್ಲಿ ಮೆಡಿಕಲ್ ಚೆಕಪ್ ಇರ್ಬೋದು, ಸೀರೆ ಹಂಚಿಕೆ ಇರ್ಬೋದು, ಎಲ್ಲ ಪ್ರೋಗ್ರಾಮು ಮಾಡಿದ್ದೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಹಾಂ, ಸೊ ಕಾಚರಕನಹಳ್ಳಿ ವಿಮೆನ್ಸ್ ಡೇ ಸ್ಪೆಷಲ್ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಎಲ್ಲರಿಗೂ ಸನ್ಮಾನ ಮಾಡಿದ್ವಿ, ಚೆನ್ನಾಗಾಗಿದೆ. ಇಲ್ಲಿ ಶ್ರೀ ಶಕ್ತಿ ಅಂತ ಹೇಳ್ತೀವಿ. ಖಂಡಿತ ಇವತ್ತು ಅದು ನೋಡೋಕ್ಕೆ ಆಯಿತು. ಎಷ್ಟೊಂದು ಜನ ಎಷ್ಟು ವಿಭಿನ್ನವಾದ ಒಂದು ಶ್ರೇಣಿಯಲ್ಲಿ ಅವರು ಅಚೀವ್ ಮಾಡಿದ್ದಾರೆ. BBMP ವರ್ಕರ್ಸ್ ಇರ್ಬೋದು, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು. ಅವ್ರ ಸಾಧನೆ ನೋಡಿ ತುಂಬ ಖುಷಿ ಆಯಿತು. ವಿಮೆನ್ಸ್ ಡೇ ದಿವಸ ಈ ಒಂದು ಸನ್ಮಾನ ಮಾಡಿದ್ದು ಅವ್ರಿಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ನಗ್ನಗ್ತಾ ಹೋಗ್ತಾ ಇದ್ದಾರೆ. ಅವಾರ್ಡ್ ತೊಗೊಂಡು ಮನೆಗೆ ತೋರ್ಸೋಕ್ಕೆ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ಹೇಗೆ ಸಾಧ್ಯ ಆಯಿತು ಅಂದರೆ ಇದು ನಮ್ಮ JP ಸರ್, ಅವರು ನಮ್ಮ ಚೇರ್ಮನ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟಿಂದ. ಸೊ ಅವರು ಇದು ಕಾಂಬಿನೇಷನ್ ಆಗಿ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಹಾಗೂ ಈ ಮಹಿಳೆಯರ ಸಾಧನೆ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಒಂದು ಪ್ರಶಸ್ತಿ ಕೊಡೋಣ ಅಂತ ಈ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಆಮೇಲೆ ಶೋಭಾ ಮ್ಯಾಮ್ಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಈ ಜನಗಳಿಗೆ. ಸೊ ಖಂಡಿತ ಖುಷಿ ಆಗುತ್ತೆ. ಹ್ಯಾಪಿ ವಿಮೆನ್ಸ್ ಡೇ ಟು ಆಲ್ ದ ವಿಮೆನ್ ಅಚೀವರ್ಸ್. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಕನ್ನಡಿಗರಿಗೆ, ಅದರಲ್ಲಿ ಎಲ್ಲ ಮಹಿಳೆಯರಿಗೂ ಈ ದಿನ ತುಂಬ ಸಂತೋಷವಾದ ದಿನ. ನಾವು ಎಲ್ಲ ವರ್ಷ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಕೊತಾ ಇದ್ವಿ. ಅದನ್ನು ನಾವು ಮನೆ ಹತ್ರ ಹಮ್ಕೊತಾ ಇದ್ವಿ. ಒಂದು ಚಿಕ್ಕದಾಗಿ ಸೋಷಿಯಲ್ ಸರ್ವೀಸು ನಮ್ಮ ಏರಿಯಾಲಿರೋ ಹೆಣ್ಮಕ್ಳು ಮತ್ತು ಜನ ಎಲ್ಲ ಬರ್ತಾಯಿದ್ರು. ಒಂದು ಚಿಕ್ಕದಾಗಿ ಶುರು ಮಾಡಿದ್ದು ನಾವು. ಅದು ಹೋಗ್ತಾ ಹೋಗ್ತಾ ಈ ಮಟ್ಟಕ್ಕೆ ಬೆಳೆದ್ಬಿಡ್ತದು. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಹೆಣ್ಮಕ್ಕಳ ಸಾಗರನೇ ಬಂದ್ಬಿಟ್ಟಿದೆ. ನಾನೇನೋ ಅಂದ್ಕೊಂಡಿದ್ದೆ ಒಂದು 20-50 ಜನ ಬರ್ತಾರೆ ಅಂತ. ಅಂದರೆ ಇಷ್ಟೊಂದು ಅಭಿಮಾನ ಇದೆ ನಮ್ಮಲ್ಲಿ, ನಮ್ಮ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಾರೆ ಜನ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಈ ಒಂದು ಇವೆಂಟ್ ಏನಕ್ಕೆ ಮಾಡ್ತೀನಿ ಅಂದರೆ, ನಮ್ಮ ತಾಯಿ ಯಾವಾಗಲೂ ನನಗೆ ಹೇಳ್ತಾಯಿದ್ರು, ಲೈಫಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಜನಸೇವೆ ಜನಾರ್ದನ ಸೇವೆ ಅಂತ ಇದೊಂದು ಡೈಲಾಗ್ ಇತ್ತು ಫಸ್ಟೇ. ಅದನ್ನು ನೀನು ಮಾಡಲೇಬೇಕು. ನಾನು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದೀನಿ, ನಾನು ಮಾಡೋಕ್ಕಾಗಿಲ್ಲ, ಆದರೆ ನೀನು ಮಾಡಲೇಬೇಕು ಅಂತ ಇದೇ ಜಮೀನಲ್ಲಿ ನಾವು ಇಲ್ಲಿ ಮಾಡ್ತಾ ಇರೋದು. ನಮ್ಮ ತಾಯಿ ಬಂದು ಇಲ್ಲಿ ನೀರು ಹಾಕ್ಕೊಂಡು ಫೌಂಡೇಶನ್ಗೆ ನೀರು ಹಾಕ್ತಾಯಿದ್ರು. ಇದು ನಮ್ಮ ತೋಟ ಇದು.
ಇಲ್ಲಿ ಬಂದು ನೀರು ಹಾಕಿ ಇವತ್ತು ನಮ್ಮ ತಾಯಿ ಇಲ್ಲಿ ಇಲ್ಲ ಅಂತ ತುಂಬ ನನಗೆ ಸಂಕಷ್ಟ ಆಗುತ್ತೆ. ಅದೊಂದು ಮೇನ್ ರೀಸನ್ ನಾನು ಇದನ್ನು ಮಾಡಿದೆ. ಅದ್ರ ಜೊತೆಯಲ್ಲಿ ನಮ್ಮ ತಾತ ಲಕ್ಷ್ಮಯ್ಯ ರೆಡ್ಡಿ ಅಂತಿದ್ದಾರೆ. ಇಡೀ ಊರಲ್ಲೇ ನಮ್ಮದೊಂದು 10 ಎಕರೆ 20 ಎಕರೆ ಅವರು ಜಮೀನು ಮಾಡಿ ಎಲ್ಲರೂ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾವೇರಿ ನೀರು, ಕರೆಂಟು ಇದೆಲ್ಲ ಬರ್ತಾಯಿದ್ರೆ ನಮ್ಮ ತಾತನು ಮಾಡಿರೋ ಲೇಔಟ್ ಇದೆಲ್ಲ. ನಮಗೆ ಅದೆಲ್ಲ ನೋಡಿದ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಸರ್, ಇಷ್ಟೆಲ್ಲ ಸಾಧನೆ ಮಾಡಿ ಯಾಕೆ ನಾವು ಒಂದು ಸೇವೆ ಮಾಡಬಾರ್ದು ಅಂತ ನಾನು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ಈ ಮಟ್ಟಕ್ಕೆ ತುಂಬ ಚೆನ್ನಾಗಿ ಬೆಳೆದಿದೆ. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಹೆಣ್ಮಕ್ಳಿಗೆ ಅವರು ಏನಾದರೂ ಮನ್ಸು ಮಾಡಿದ್ರೆ ಏನು ಬೇಕೋ ಸಾಧಿಸ್ಬೋದು ಅವರು. ಯಾಕಂದರೆ ಆ ಒಂದು ಶಕ್ತಿ ಅವ್ರ ಹತ್ರ ಇದೆ. ಒಬ್ರನ್ನ ಕೆಡಿಸೋ ಉದ್ದೇಶ ಯಾವ ಹೆಣ್ಮಕ್ಳಿಗೂ ಇರಲ್ಲ. ಅದು ಜನ ಎಲ್ಲ ಏನೇನೋ ಹೇಳ್ಕೊಂಡು ಮಾತಾಡ್ತಾರೆ, ನಾನು ನಂಬಲ್ಲ ಅದನ್ನು. ಅವ್ರು ಯಾವತ್ತೂ ಒಬ್ಬರನ್ನ ಚೆನ್ನಾಗಿ ಆಗಬೇಕು, ಅವರು ಚೆನ್ನಾಗಿ ಬೆಳಿಬೇಕು. ಅವರು ಅಂದರೆ ಅವ್ರದ್ದು ಒಂದು ಕಷ್ಟಗಳಿರುತ್ತೆ, ಅವೆಲ್ಲ ಹೇಳ್ಕೊಳ್ಳಲ್ಲ ಅವರು. ಹಂಗೂ ಅವರು ಸ್ಯಾಕ್ರಿಫೈಸ್ ಮಾಡಿ ಒಂದು ಈ ಗಂಡು ಮಕ್ಕಳಿಗೆ ಒಂದು ಪ್ರೋತ್ಸಾಹ, ದೇಶಕ್ಕೆ ಪ್ರೋತ್ಸಾಹ. ಎಲ್ಲ ಕ್ರೀಡೆ ಆಗಲಿ, ಇವಾಗ ವರ್ಲ್ಡ್ ಕಪ್ಪನ್ನು ನಮ್ಮ ವಿಮೆನ್ಸು ಇಂಡಿಯಾ ವರ್ಲ್ಡ್ ಕಪ್ ವಿನ್ ಮಾಡಿದ್ರು ಅವರು. ಈ ಥರ ಎಷ್ಟೋ ಚಾಲೆಂಜಸ್ ತಗೊಂಡು ನಮ್ಮ ಹೆಣ್ಮಕ್ಳು, ಅದು ನಮ್ಮ ಇಂಡಿಯನ್ ಹೆಣ್ಮಕ್ಳು ಹಬ್ಬ, ಅದು ಕೇಳೋಕ್ಕಾಗಲ್ಲ. ಅದರಲ್ಲಿ ಸ್ಪೆಷಲ್ ಬಂದು ನಮ್ಮ ಕರ್ನಾಟಕದ ಹೆಣ್ಮಕ್ಳು ಅವ್ರು ಮಾಡಿರೋ ಸಾಧನೆಗಳು ಜಾಸ್ತಿ ಇದೆ, ಹೇಳ್ಕೊಂಡು ಹೋದರೆ ತುಂಬ ಇರುತ್ತೆ. ಇಲ್ಲಿ ಒಬ್ಬರು ನಮ್ಮ ಮಂಜುಳಾ ಮೇಡಮ್ ಅಂತೂ ಇದ್ದಾರೆ, ಅವರು ಪ್ರೆಸ್ಸಲ್ಲಿ ಇದ್ದರು. ಅವರು ನೋಡಿ, ಅವರು ಏನೋ ಒಂದು ಹಠ ಹಿಡ್ಕೊಂಡ್ರು ಮೊನ್ನೆ, ಅದನ್ನು ಮಾಡಿ ತೋರಿಸ್ತೀನಿ ಅಂದರು, ಮಾಡಿದ್ದಾರೆ ಅದು. ಸೊ ಈ ಥರ ನಾವು ಹೆಣ್ಮಕ್ಳನ್ನ ನಾವು ಫ್ರೀಯಾಗಿ ಬಿಡಬೇಕು. ಯಾಕಂದರೆ ಎಲ್ಲರೂ ಬೇರೆ ಮೆಂಟ್ಯಾಲಿಟಿ, ಬೇರೆ ಮೈಂಡಲ್ಲಿ ಮಾತ್ರ ನಾವು ಹೋಗ್ಬಾರ್ದು. ಅವ್ರನ್ನ ಫ್ರೀ ಬಿಡಬೇಕು. ಅವ್ರನ್ನ ಬಿಟ್ಟರೆ ಅವ್ರು ಏನು ಬೇಕೋ ಸಾಧಿಸ್ಕೊಂಬರ್ತಾರೆ. ಇವತ್ತು ಅವರು ಈಕ್ವಲ್ ಆಗಿಬಿಟ್ಟಿದ್ದಾರೆ. ಒಂದು ಗಂಡು ಮಕ್ಳು ಸಮಾನ ಆಗಿಬಿಟ್ಟು, ಇವಾಗ ಗಂಡು ಮಕ್ಳು ಒಂದು 50,000 ದುಡಿತಾರೆ ಅಂದರೆ ಒಂದು 30-40,000 ದುಡಿತಾರೆ ಇವಾಗ. ಆ ಥರ ಒಂದು ಸನ್ನಿವೇಶ ಬಂದ್ಬಿಟ್ಟೆ. ಮುಂದೆ ಹೋಗ್ತಾ ಹೋಗ್ತಾ ಇವತ್ತು ನಮ್ಮ ಸರ್ಕಾರದವರು ಏನು ಮಾಡಿದ್ದಾರೆ, 50% ಲೇಡೀಸ್ಗೆ ಮಾಡಿದ್ದಾರೆ. ಅದೆಲ್ಲ ದೊಡ್ಡ ವಿಷಯ. ಇದು ಅದು ಒಂದು ಆ್ಯಕ್ಚುಲಿ ಅದೊಂದು ದೊಡ್ಡ ಸಾಧನೆ. ಅದು ನಮ್ಮ ಹೆಣ್ಮಕ್ಳದ್ದು 50% ಇವಾಗ ಮುಂದೆ ಬಂದಿದ್ದಾರೆ ಅವರು. ನಾಳೆ ಯಾರಿಗೂ ಗೊತ್ತು, ಉಲ್ಟಾ ಆಗ್ಬಿಡುತ್ತೆ. ನಾವೆಲ್ಲ 30 ಹೋಗ್ಬಿಟ್ಟು ಅವ್ರು 70 ಬಂದುಬಿಡ್ತಾರೆ. ಅದೊಂದು ಭಯ ಯಾವತ್ತು ಇರುತ್ತೆ, ಯಾರು ಹೇಳೋಕ್ಕಾಗಲ್ಲ. ಬಟ್ ಎನಿವೇ, ಹೆಣ್ಣಂದರೆ ಒಂದು ಪವರ್ಫುಲ್ ವರ್ಡ್. ಅದನ್ನು ಈಸಿಯಾಗಿ ಯಾರ ಕೈಯಿಂದ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಹೆಣ್ಣಿಂದ ನಾವೆಲ್ಲ ಹುಟ್ಟಿರೋದು. ಹೆಣ್ಣಿನ ಹಾರೈಸೋಣ, ಅವ್ರನ್ನ ಮರ್ಯಾದೆ ಕೊಡೋಣ, ಅವ್ರನ್ನ ಪ್ರೀತಿಸೋಣ, ಅವ್ರನ್ನ ಒಂದು ದೇವತೆ ಕಣ್ಣಲ್ಲಿ ನಾವು ಅವ್ರನ್ನ ನೋಡಬೇಕು ಅಂತ ನಾನು ಎಲ್ಲರನ್ನೂ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ JP. ಥ್ಯಾಂಕ್ ಯು. ಮೆತ್ತಗೆ ದಯವಿಟ್ಟು ಮೆತ್ತಗಮ್ಮ. ಸಂಬಾಲ್ ಕೆಸ್ಲು ಮೆತ್ತಗೆ ಬನ್ನಿ ದಯವಿಟ್ಟು. ಮೆತ್ತಗೆ ಬರ್ರಿ, ಆಯ್ತು. ಮೂಗ್ ಮಾಡ್ರಿ ಮಾ, ಮೆತ್ತಗೆ ಬರ್ರಿ, ಆಯ್ತು. ಏನಿಲ್ಲ ತೊಂದರೆ. 100/7 ಪರವಾಗಿಲ್ಲ, ಬೇಕಾದ್ರೆ ಮಾತ್ರ ಚೇಂಜ್ ಮಾಡೋದನ್ನ ಮಾಡ್ಬೋದು. ಬಟ್ ಯಾಕಂದ್ರೆ ಕಂಟ್ರೋಲ್ ಇದೆ, ಏನಕ್ಕೆ ಚೇಂಜ್ ಮಾಡ್ತೀರಾ? ಒಂದು ಕೆಲಸ ಮಾಡಲ್ಲ, ಮಾತ್ರ ಚೇಂಜ್ ಮಾಡಲ್ಲ. ಅಲ್ಲಲ್ಲ, ಇದರಲ್ಲಿ ಏನು ಗೊತ್ತಲ್ಲ,